ಸ್ನೇಹಿತರೆ, ಸಮುದ್ರದ ಮಧ್ಯದಲ್ಲಿ 3 ಸ್ಪೀಡ್ ಬೋಟುಗಳು ಗಾಳಿಯಂತೆ ವೇಗವಾಗಿ ಮುಂದೆ ಧಾವಿಸುತ್ತಿವೆ. ಅವು ಹಾರುತ್ತಿರುವ ಅಲೆಗಳನ್ನು ಕಡಿದುಕೊಂಡು ಮುಂದೆ ಹಾರುತ್ತಿವೆ. ಪ್ರತಿ ಬೋಟ್ ಮೇಲೆ ಇರಾನ್ನ ವಿಶೇಷ ಮರೈನ್ ಕಮಾಂಡೋಗಳು ಕುಳಿತಿದ್ದಾರೆ. ಅವರೆಲ್ಲರ ಕಣ್ಣುಗಳು ಒಂದೇ ದಿಕ್ಕಿನಲ್ಲಿ ನೆಟ್ಟಿವೆ. ಅದು ದೂರದಲ್ಲಿರುವ ಒಂದು ಬೃಹತ್ ಹಡಗಿನತ್ತ. ಕಂಟ್ರೋಲ್ ರೂಮ್ನಿಂದ ಸ್ಪಷ್ಟ ಆದೇಶಗಳು ಬಂದಿವೆ. ಹೇಗಾದರೂ ಸರಿ, ಆ ಹಡಗನ್ನು ನಿಲ್ಲಿಸಬೇಕು. ಸಮಯವೇ ಇಲ್ಲ. ಪ್ರತಿ ಸೆಕೆಂಡಿಗೂ ಪರಿಸ್ಥಿತಿ ಹೆಚ್ಚು ಕಠಿಣವಾಗುತ್ತಿದೆ. ಆದರೆ ಈ ನಾಟಕೀಯ ದೃಶ್ಯ 3 ಗಂಟೆಗಳ ಹಿಂದೆಯೇ ಆರಂಭವಾಗಿತ್ತು. ಬೆಳಿಗ್ಗೆ ನಿಖರವಾಗಿ 11 ಗಂಟೆಗೆ ಇರಾನ್ನ ದಕ್ಷಿಣದಲ್ಲಿರುವ ಒಂದು ಪ್ರಮುಖ ಸಮುದ್ರ ಬಂದರಿನಲ್ಲಿ ದೈನಂದಿನ ಗದ್ದಲವು ಸಾಮಾನ್ಯವಾಗಿಯೇ ನಡೆಯುತ್ತಿತ್ತು. ಬೃಹತ್ ಕಾರ್ಗೋ ಹಡಗುಗಳು ಬಂದರಿಗೆ ಬರುತ್ತಿವೆ, ಸರಕುಗಳನ್ನು ಇಳಿಸುತ್ತಿವೆ. ಬಂದರಿನ ಕೆಲಸಗಾರರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು. ಎಲ್ಲವೂ ಸಾಮಾನ್ಯವಾಗಿಯೇ ಕಾಡುತ್ತಿತ್ತು. ಯಾರೂ ಊಹಿಸಿರಲಿಲ್ಲ ಕೆಲವೇ ಗಂಟೆಗಳಲ್ಲಿ ಈ ಸ್ಥಳ ಅಂತಾರಾಷ್ಟ್ರೀಯ ಉದ್ವಿಗ್ನತೆಯ ಕೇಂದ್ರವಾಗಿ ಬದಲಾಗುತ್ತದೆ ಎಂದು. ಹಠಾತ್ತಾಗಿ ಬಂದರಿನ ರಾಡಾರ್ ಕಂಟ್ರೋಲ್ ರೂಮ್ನಲ್ಲಿ ಒಂದು ಅನುಮಾನಾಸ್ಪದ ಸಿಗ್ನಲ್ ಕಾಣಿಸಿತು. ಸ್ಕ್ರೀನ್ ಮೇಲೆ ಒಂದು ಸಣ್ಣ ಮೀನುಗಾರಿಕೆ ದೋಣಿ ಬಂದರಿಗೆ ನಿಧಾನವಾಗಿ ಬರುತ್ತಿತ್ತು. ಮೊದಲಿಗೆ ಯಾರೂ ಅದನ್ನು ಗಮನಿಸಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಒಬ್ಬ ಅನುಭವಿ ರಾಡಾರ್ ಅಧಿಕಾರಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ನಿರ್ದಿಷ್ಟ ಬಂದರು ಪ್ರದೇಶದ ಸುತ್ತಲೂ ಮೀನುಗಾರಿಕೆ ಸಂಪೂರ್ಣ ನಿಷೇಧಿತ. ಹಾಗಿದ್ದರೆ ಈ ಟ್ರಾಲರ್ ಇಲ್ಲೇನು ಮಾಡುತ್ತಿದೆ? ದೋಣಿಯ ಅಂತರ ಬಂದರಿನಿಂದ 8 ಕಿಲೋಮೀಟರ್ಗಳು. ಅದು ಹೆಚ್ಚು ಹತ್ತಿರವೂ ಅಲ್ಲ, ಹೆಚ್ಚು ದೂರವೂ ಅಲ್ಲ. ಅಂತಹ ಅಂತರದಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವೇ. ಹೀಗಾಗಿ ಎಲ್ಲರೂ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದರು. ಅಷ್ಟರಲ್ಲಿ ರಾಡಾರ್ ಸ್ಕ್ರೀನ್ ಮೇಲೆ ಇನ್ನೊಂದು ವಿಚಿತ್ರ ವಿಷಯ ಸಿಕ್ಕಿತು. ಸಮುದ್ರದ ಮೇಲೆಯೇ, ಆ ಪ್ರದೇಶದಲ್ಲೇ 3 ಕಿಲೋಮೀಟರ್ ಎತ್ತರದಲ್ಲಿ 2 ಸಣ್ಣ ಡ್ರೋನ್ಗಳು ಸುತ್ತಾಡುತ್ತಿವೆ. ಮೊದಲ ನೋಟಕ್ಕೆ ಅವು ಆಟದ ಡ್ರೋನ್ಗಳಂತೆ ಕಾಣುತ್ತಿದ್ದವು. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟು ಮುಖ್ಯವಾದ ಸೈನಿಕ ಬಂದರಿನ ಹತ್ತಿರ ಸಮುದ್ರದ ಮಧ್ಯದಲ್ಲಿ ಆಟದ ಡ್ರೋನ್ಗಳನ್ನು ಯಾರು ಹಾರಿಸುತ್ತಾರೆ? ಈ ಪ್ರಶ್ನೆಯೇ ಇಡೀ ಪರಿಸ್ಥಿತಿಯನ್ನು ತಿರುಗುಮುರುಗು ಮಾಡಿತು. ರಾಡಾರ್ ಅಧಿಕಾರಿಗೆ ಅರ್ಥವಾಯಿತು, ವಿಷಯ ಸಾಮಾನ್ಯವಾದುದಲ್ಲ. ಕೂಡಲೇ ಅವನು ಹೆಡ್ ಕಮಾಂಡರ್ ಅಧಿಕಾರಿಗೆ ತಿಳಿಸಿದನು. ಕೆಲವೇ ನಿಮಿಷಗಳಲ್ಲಿ ನಿರ್ಧಾರ ಬಂತು. ಆಕಾಶದಲ್ಲಿ ಯುದ್ಧ ವಿಮಾನಗಳನ್ನು ಕಳುಹಿಸಬೇಕು ಎಂದು. ಇರಾನ್ನ ಬುಷೇಹರ್ ಏರ್ಬೇಸ್ನಿಂದ ಕೂಡಲೇ 2 ಮಲ್ಟಿ ರೋಲ್ ಫೈಟರ್ ಜೆಟ್ಗಳು ಹಾರಿದವು. ಅವು ಇರಾನ್ನ ಪ್ರಸಿದ್ಧ F-4 ಟಾಮ್ ಕ್ಯಾಟ್ಗಳು. ಒಂದು ಕಾಲದಲ್ಲಿ ಈ ಯುದ್ಧ ವಿಮಾನಗಳು ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ಗಳಲ್ಲಿ ಒಂದು. ಬಹಳ ವರ್ಷಗಳ ಹಿಂದೆ ಇರಾನ್ ಇವುಗಳನ್ನು ಖರೀದಿಸಿ ಈಗ ಅಪ್ಡೇಟ್ ಮಾಡಿ ಬಳಸುತ್ತಿದೆ. F-4 ಟಾಮ್ ಕ್ಯಾಟ್ ಮುಖ್ಯವಾಗಿ ದೂರದ ಅಂತರಕ್ಕೆ ಹೋಗಿ ಮಿಷನ್ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಹಿಂದಿರುಗುವಂತೆ ವಿನ್ಯಾಸಲಾಗಿದೆ. ಈ ಜೆಟ್ ಗಂಟೆಗೆ 2400 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತದೆ. ಈ 2 F-4 ಯುದ್ಧ ವಿಮಾನಗಳು ಬಂದರು ಪ್ರದೇಶದಿಂದ ಹಾರಿ 2 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಅನುಮಾನಾಸ್ಪದ ಸ್ಥಳಕ್ಕೆ ತಲುಪಿದವು. ಆದರೆ ಅಲ್ಲಿಗೆ ಹೋಗಿ ಅವರು ನೋಡಿದ್ದಕ್ಕೆ ಅವರೇ ಸ್ವಲ್ಪ ಆಶ್ಚರ್ಯಪಟ್ಟರು. ಆಟದ ಡ್ರೋನ್ಗಳಿರಬೇಕಿದ್ದ ಸ್ಥಳದಲ್ಲಿ ಆಕಾಶದಲ್ಲಿ 2 ಆಧುನಿಕ F-18 ಫೈಟರ್ ಜೆಟ್ಗಳಿದ್ದವು. F-18 ಯುದ್ಧ ವಿಮಾನಗಳು ಮುಖ್ಯವಾಗಿ ಅಮೆರಿಕ ತಯಾರಿಕೆಯಾದರೂ ಪ್ರಪಂಚದಲ್ಲಿ ಬಹಳ ದೇಶಗಳು ಇವುಗಳನ್ನು ಬಳಸುತ್ತವೆ. ಹಾಗಾಗಿ ಅವು ಯಾವ ದೇಶಕ್ಕೆ ಸೇರಿದ್ದು ಎಂಬುದು ಸ್ಪಷ್ಟವಾಗಿ ತಿಳಿಯುವ ಮಾರ್ಗವಿಲ್ಲ. ಇರಾನ್ನ F-4 ಯುದ್ಧ ವಿಮಾನಗಳು ಹತ್ತಿರ ಬಂದಾಗ F-18 ಜೆಟ್ಗಳು ಸ್ವಲ್ಪವೂ ಭಯಪಡಲಿಲ್ಲ. ಇದಕ್ಕೆ ಕಾರಣ ತಂತ್ರಜ್ಞಾನದಲ್ಲಿ F-18 F-4ಗಿಂತ ಮುಂದುವರಿದದ್ದು. ಹೀಗಾಗಿ ಇರಾನ್ ಪೈಲಟ್ಗಳು ನೇರವಾಗಿ ಯಾವುದೇ ಕ್ರಮಕ್ಕೆ ಮುಂದಾಗದೆ ಸ್ವಲ್ಪ ಸಮಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹಿಂದಿರುಗಬೇಕಾಯಿತು. ಆದರೆ ಇಲ್ಲಿಗೆ ಘಟನೆ ಮುಗಿಯಲಿಲ್ಲ. ಇರಾನ್ ಸೈನಿಕ ಹೆಡ್ಕ್ವಾರ್ಟರ್ಗೆ ಚೆನ್ನಾಗಿ ಗೊತ್ತು, ತಮ್ಮ ಆಕಾಶ ಗಡಿಗಳಲ್ಲಿ ಅಪರಿಚಿತ ಯುದ್ಧ ವಿಮಾನಗಳಿರುವುದೆಂದರೆ ದೊಡ್ಡ ಉದ್ವಿಗ್ನತೆ. ಹೀಗಾಗಿ ಅವರು ಹೆಚ್ಚು ತಡಮಾಡದೆ ಏರ್ ಡಿಫೆನ್ಸ್ ಸಿಸ್ಟಮ್ ಆನ್ ಮಾಡಿದರು. ಇರಾನ್ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ತಂತ್ರಜ್ಞಾನಗಳಲ್ಲಿ ಒಂದು. ಮುಖ್ಯವಾಗಿ ಅವರ ಆಕಾಶ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಬಹಳ ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಸ್ವಲ್ಪ ಸಮಯದ ನಂತರ ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಆ 2 F-18 ಯುದ್ಧ ವಿಮಾನಗಳನ್ನು ಟಾರ್ಗೆಟ್ ಲಾಕ್ ಮಾಡಿತು. ನಂತರ ಧಾವಿಸಿದವು ಅತಿ ವೇಗದ ಸರ್ಫೇಸ್ ಟು ಏರ್ ಮಿಸೈಲ್ಗಳು. ಈ ಮಿಸೈಲ್ಗಳು ಶಬ್ದವೇಗಕ್ಕಿಂತ ಬಹಳ ಪಟ್ಟು ವೇಗವಾಗಿ ಪ್ರಯಾಣಿಸುತ್ತವೆ. ಸುಮಾರು 105 ಕಿಲೋಮೀಟರ್ ದೂರದಲ್ಲಿರುವ ಟಾರ್ಗೆಟ್ ಅನ್ನು ನಿಖರವಾಗಿ ಹೊಡೆಯಬಲ್ಲವು. ಮತ್ತೊಂದು ಕಡೆ F-18 ಯುದ್ಧ ವಿಮಾನಗಳಲ್ಲಿರುವ ಆಧುನಿಕ ರಾಡಾರ್ ಸಿಸ್ಟಮ್ 40 ಕಿಲೋಮೀಟರ್ ದೂರದಿಂದಲೇ ಶತ್ರು ಮಿಸೈಲನ್ನು ಗುರುತಿಸಬಲ್ಲದು. ಇರಾನ್ ಮಿಸೈಲ್ಗಳನ್ನು ಬಿಟ್ಟ ಕೂಡಲೇ F-18 ಪೈಲಟ್ಗಳಿಗೆ ವಿಷಯ ಅರ್ಥವಾಯಿತು. ಒಂದು ಕ್ಷಣವೂ ತಡಮಾಡದೆ ಅವರು ತ್ವರಿತವಾಗಿ ಅಂತಾರಾಷ್ಟ್ರೀಯ ಆಕಾಶ ಗಡಿಯ ಕಡೆಗೆ ಹಿಂದೆ ಸರಿಯಲು ಆರಂಭಿಸಿದರು. ಇರಾನ್ ಮಿಸೈಲ್ಗಳು ಟಾರ್ಗೆಟ್ ಲಾಕ್ ಮಾಡಿ ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿದವು. ಈ ಸಮಯದಲ್ಲಿ ಸಮುದ್ರದಲ್ಲಿರುವ ಆ ಅನುಮಾನಾಸ್ಪದ ಯುದ್ಧ ಹಡಗಿಗೆ ಅರ್ಥವಾಯಿತು, ಪರಿಸ್ಥಿತಿ ಈಗ ಸಾಮಾನ್ಯವಲ್ಲ. ಹೀಗಾಗಿ ಹಡಗು ಅತಿ ವೇಗದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಯ ಕಡೆಗೆ ಓಡಲು ಆರಂಭಿಸಿತು. ಆದರೆ ಅಲ್ಲಿ ಇರಾನ್ ಬಂದರು ಸುತ್ತಲೂ ಯಾವ ದೊಡ್ಡ ಯುದ್ಧ ಹಡಗೂ ಇರಲಿಲ್ಲ. ಸಮಯವೂ ಬಹಳ ಕಡಿಮೆ.
ಹೀಗಾಗಿ ಕೊನೆಯ ಆಧಾರವಾಗಿ ಕೆಲವು ಅತಿವೇಗದ ಸ್ಪೀಡ್ ಬೋಟ್ಗಳನ್ನು ಕಳುಹಿಸಿದರು. ಆ ಬೋಟ್ಗಳಲ್ಲಿಯೇ ಇದ್ದರೂ ವಿಶೇಷ ಮೆರೈನ್ ಕಮಾಂಡೋಗಳು. ಅವರಿಗೆ ಗೊತ್ತು, ಅಂತರ ಅಷ್ಟು ಹೆಚ್ಚಲ್ಲ. ತ್ವರಿತವಾಗಿ ಮುಂದೆ ಹೋದರೆ ಹಡಗನ್ನು ಅಡ್ಡಗಟ್ಟಬಹುದು. ಆದರೆ ಕೆಲವೇ ನಿಮಿಷಗಳ ಅಂತರದಲ್ಲಿ ಹಡಗು ಅಂತಾರಾಷ್ಟ್ರೀಯ ಜಲಗಡಿಯನ್ನು ದಾಟಿತು. ಈ ಇಡೀ ಘಟನೆಯಲ್ಲಿ ಇರಾನ್ ಬಹಳ ಶಾಂತವಾಗಿ ಪರಿಸ್ಥಿತಿಯನ್ನು ನಿರ್ವಹಿಸಿತು. ಅವರು ಬೇಕಿದ್ದರೆ ಇನ್ನೂ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದಿತ್ತು. ಈ ಘಟನೆಯ ನಂತರ ಇರಾನ್ ಪಕ್ಷದಿಂದ ಸ್ಪಷ್ಟವಾಗಿ ಹೇಳಿದರು, ಭವಿಷ್ಯದಲ್ಲಿ ಯಾವ ಯುದ್ಧ ಹಡಗು ಅಥವಾ ಯುದ್ಧ ವಿಮಾನವಾದರೂ ಇರಾನ್ ಆಕಾಶ ಗಡಿಗಳೊಳಗೆ ಬಂದರೆ ಇನ್ನು ಯಾವ ಕ್ಷಮೆಯನ್ನೂ ನೀಡುವುದಿಲ್ಲ. ಘಟನೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ದೊಡ್ಡ ಚರ್ಚೆಯ ವಿಷಯವಾದರೂ ಆ ಯುದ್ಧ ಹಡಗು ಅಥವಾ ಯುದ್ಧ ವಿಮಾನಗಳು ಯಾವ ದೇಶಕ್ಕೆ ಸೇರಿದ್ದು ಎಂಬುದು ಇನ್ನೂ ಯಾವ ದೇಶವೂ ಒಪ್ಪಿಕೊಂಡಿಲ್ಲ.